ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಆನಂದ ಅಷ್ಟವಿಚಿನ ಸ್ವಾಗತ, ಸುಸ್ವಾಗತ. ಈ ದಿನ ಇಂಪಾರ್ಟೆಂಟ್ ಆಗಿ ನಾವು ಏನಕ್ಕೆ ನಿಮ್ಮ ಹತ್ರ ಬಂದೆ ಅಂತ ಹೇಳಿದ್ರೆ, ನಾಳೆ ಜ್ಯೇಷ್ಠ ಹುಣ್ಣಿಮೆ ಇರುತ್ತೆ. ಅದು ವಿಶೇಷತೆ ಏನು? ನಾರ್ಮಲ್ ಆಗಿ ಚಂದ್ರ ನೀಚ ಸ್ಥಾನದಲ್ಲಿದ್ದಾಗ ಹುಣ್ಣಿಮೆ ಆಗುತ್ತೆ, ಅದೊಂದು ಇಂಪಾರ್ಟೆಂಟು. ಜ್ಯೇಷ್ಠ ಹುಣ್ಣಿಮೆ ಈ ನಾಳೆ ಮುಂಜಾನೆ 3 ಗಂಟೆಯಿಂದ 30ನೇ ತಾರೀಕು 5 ಗಂಟೆವರೆಗೂ ಇರುತ್ತೆ ನಾರ್ಮಲಾಗಿ. ಇದರ ಎಕ್ಸಾಕ್ಟ್ ಟೈಮ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ದಯವಿಟ್ಟು ನೋಡಿ. ಈ ಹುಣ್ಣಿಮೆ ಇಂಪಾರ್ಟೆಂಟಾಗಿ ಏನಂತ ಹೇಳಿದ್ರೆ, ಚಂದ್ರ ನೀಚ ಸ್ಥಾನದಲ್ಲಿ ರುಚಿಕದಲ್ಲಾಗ್ತಾನೆ, ರುಚಿಕದಲ್ಲಾಗುತ್ತೆ, ಜ್ಯೇಷ್ಠ ನಕ್ಷತ್ರ ಇರುತ್ತೆ. ಇದೊಂದು ವೆರಿ ಇಂಪಾರ್ಟೆಂಟು. ಮತ್ತು ಈ ದಿವಸ ವಟ ಸಾವಿತ್ರಿ ವ್ರತ ಅಂತ ಮಾಡ್ತೀವಿ. ನಾರ್ಮಲಾಗಿ ಮಹಿಳೆಯರು ಆಲದ ಮರ ಪೂಜೆ ಮಾಡಿ ಅವರ ಮನೆ ಸಂತಾನ, ಅವರ ಹಸ್ಬೆಂಡು, ಮನೆಗಳು ಎಲ್ಲ ಚೆನ್ನಾಗಿರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಈ ದಿವಸ ಇಂಪಾರ್ಟೆಂಟಾಗಿ ವಿಷ್ಣು ಪೂಜೆ ಮಾಡಿದ್ರೆ ಮನೇಲಿ ಆರ್ಥಿಕ ಸ್ಥಿತಿ, ಐಶ್ವರ್ಯ ಎಲ್ಲ ಚೆನ್ನಾಗಿರುತ್ತೆ. ಶಿವನ ಪೂಜೆ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಚಂದ್ರನ ಆರೋಗ್ಯ ಅಂತ ಮಾಡ್ತೀವಿ, ಮನಸ್ಸಿಗೆ ಶಾಂತ ಆಗುತ್ತೆ. ಯಾರಿಗೆ ಚಂದ್ರ ದೋಷ ಇರುತ್ತೋ ಅದೆಲ್ಲ ಕಂಫರ್ಟಬಲಾಗಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ. ಮತ್ತು ವೆರಿ ಇಂಪಾರ್ಟೆಂಟ್ ಏನಂದರೆ, ವೃಶ್ಚಿಕ ರಾಶಿ ಚಂದ್ರನಿಗೆ ನೀಚ ರಾಶಿಯಾಗಿಯೂ ಅದು ರಹಸ್ಯ ರಾಶಿ ಅಂತ ಇರುತ್ತೆ. ನಾವು ಜೀವನದಲ್ಲಿ ಏನೇ ಪ್ರಾಬ್ಲಮ್ ಬಂದ್ರೂ ಅದರಿಂದ ನಮ್ಮ ಬುದ್ಧಿವಂತಿಕೆ ಉಪಯೋಗಿಸಿ ಹೇಗೆ ಹೊರಗಡೆ ಬರಬೇಕು ಅಂತ ಅನ್ನೋದ್ರೂ ಸೂಚನೆ ಮಾಡುತ್ತೆ. ಯಾಕಂದರೆ ನಮ್ಮ ಪೂರ್ವಿಕರು ಯಾವುದೇ ಒಂದು ಸಂಪ್ರದಾಯಗಳನ್ನು ಸುಮ್ಮನೆ ಮಾಡಿರೋದಿಲ್ಲ, ಅದಕ್ಕೆ ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ. ಅದನ್ನು ಕಂಡುಹಿಡಬೇಕು. ನಾವು ಕಂಡುಹಿಡ್ದು ಅರ್ಥ ಮಾಡಿಕೊಂಡ್ರೆ ಅದು ಏನಕ್ಕೆ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ಅದು ಇನ್ಫ್ಯಾಕ್ಟ್ ಮುಂದಿನ ಪೀಳಿಗೆಗೂ ಗೊತ್ತಾಗುತ್ತೆ. ಈಗಿನ ಜನ್ರೇಷನ್ನು ಇದ್ರ ಬಗ್ಗೆ ಇಷ್ಟನೂ ಪಡೋದಿಲ್ಲ, ಇದ್ರ ಬಗ್ಗೆ ಇಂಟ್ರೆಸ್ಟು ತೋರಿಸೋದಿಲ್ಲ. ದೊಡ್ಡವರಾಗಿ ನಾವು ಹಿರಿಯರಾಗಿ ಅವರಿಗೆ ಈ ಥರ ಇದೆ, ಸೈಂಟಿಫಿಕ್ ನೀವು ಥಿಂಕ್ ಮಾಡಿ ಅಂತಲೂ ಹೇಳಬೇಕು ಆಗುತ್ತೆ. ಹಾಗಾಗಿ ಇದು ಏನು ವಿಷಯಗಳು ಹೇಳ್ತೀನಿ ನಾನು, ನೀವು ಇಷ್ಟ ಆದರೆ ನಿಮ್ಮ ಮಕ್ಕಳಿಗೂ ತೋರಿಸಿ, ಅವ್ರಿಗೂ ಗೊತ್ತಾಗಲಿ, ಸೈಂಟಿಫಿಕ್ ರೀಸನ್ ಗೊತ್ತಾಗಲಿ. ನಾವು ಜೀವನದಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಬುದ್ಧಿವಂತಿಕೆಯಿಂದ ಅದರಿಂದ ಹೆಂಗೆ ಪಾರಾಗಬೇಕು ಅಂತ ಹೇಳಿ ಈ ವಟ ಸಾವಿತ್ರಿ ವ್ರತ ಅಂತ ಮಾಡ್ತೀವಿ. ಸಾವಿತ್ರಿ ಒಂದು ಪುರಾಣದ ಒಂದು ಕಥೆ ಇದೆ. ಅದೇನೆಂದರೆ, ಒಬ್ಬ ರಾಜನಿಗೆ ಮಕ್ಕಳಿರೋದಿಲ್ಲ. ಅವರು ಸಾವಿತ್ರಿ ವ್ರತ ಮಾಡಿ ಹೆಣ್ಮಗು ಹುಟ್ಟುತ್ತೆ. ಆ ಮಗು ಸಾವಿತ್ರಿ ಅಂತ ನಾಮಕರಣ ಮಾಡ್ತಾರೆ. ಆ ಮಗು ವಿವಾಹ ವಯಸ್ಕ ಆದಾಗ ಸತ್ಯವಾನ ಎಂಬ ಯುವಕನನ್ನು ಪ್ರೀತಿಸಿ ಮದುವೆ ಆಗ್ತಾರೆ. ಆ ಟೈಮಲ್ಲಿ ಆ್ಯಕ್ಚುಲಾಗಿ ನಾರದ ಮಾನಗಳು ಏನು ಹೇಳ್ತಾರೆ ಅಂದರೆ, ನಿಮ್ಮ ಮದುವೆ ಆದ ಕೂಡಲೇ ಅಲ್ಲಿಂದ 1 ವರ್ಷದಲ್ಲಿ ಈ ಪುರುಷ ಸಾಯ್ತಾನೆ, ಆಯುಸ್ ಅಷ್ಟೇ ಇರೋದು ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ಇಲ್ಲ ನಾನು ಉಳಿಸ್ಕೊಳ್ತೀನಿ, ಏನಾದರೂ ಮಾಡಿ ಅಂತ ಹೇಳಿ ಮದುವೆನೂ ಆಗ್ತಾರೆ. ಮತ್ತು 1 ವರ್ಷ ಕಳೆದ ಮೇಲೆ ಅವರು ಕಾಡಿನಲ್ಲಿ ಹೋದಾಗ ಪುರುಷ ನಿತ್ತನಾಡನಾಗಿ ಅವನು ಸಾಯ್ತಾನೆ. ಅವಾಗ ನಮ್ಮ ಯಮಧರ್ಮ ಅವನ್ನ ನರಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ ಆಗಿನ ಕಾಲದ ಪ್ರಕಾರ. ಆಗ ಸಾವಿತ್ರಿ, ಇಲ್ಲ ನನ್ನ ಗಂಡನ ಉಳಿಸ್ಕೊಡಿ ಅಂತ ಹೇಳಿ ತುಂಬ ವಿನಂತಿ ಮಾಡಿಕೊಂಡು ಯಮರಾಜನ ನಿಂದೆನೇ ಹೋಗ್ತಾರೆ. ಹಾಗಾಗಿ ಆ ಟೈಮಲ್ಲಿ ಯಮರಾಜನಿಗೆ ತುಂಬ ಒಂದು ಕರುಣೆ ಆಗುತ್ತೆ, ಈ ಹೆಣ್ಣು ಇಷ್ಟು ಬೇಡ್ಕೊತಾ ಇದೆಯಲ್ಲ ಅಂತೇಳಿ. ಹಾಗಾಗಿ ನಿಮ್ಮ ಗಂಡನ ಪ್ರಾಣ ಬಿಟ್ಟು ಬೇರೆ ಏನಾದರೂ ವರ ಕೇಳ್ಕೊಂಡು ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಮೊದಲನೇದಾಗಿ ನಮ್ಮ ಮಾವನಿಗೆ ರಾಜ್ಯ ಬೇಕು ಅಂತ ಹೇಳ್ತಾರೆ. ಆಯಿತು ತಥಾಸ್ತು ಅಂತಲೂ ಯಮಧರ್ಮ ಹೇಳ್ತಾರೆ. ಮತ್ತೆ ಮುಂದೆ ಹೋಗುವಾಗ ಮತ್ತೆ ಇವರು ಹಿಂಬಾಲಿಸ್ತಾರೆ ಸಾವಿತ್ರಿ. ಆಗ ಮತ್ತೆ ಯಮಧರ್ಮರು 2ನೇ ವರ ಕೊಡ್ತೀನಿ, ಅದು ತೊಗೊಂಡು ಹೋಗ್ಬಿಡು, ಮತ್ತೆ ನನ್ನ ಹಿಂದೆ ಬರಬೇಡ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿ ಇನ್ನು 2ನೇ ವರ ಏನು ಕೇಳ್ತಾರೆ, ನನ್ನ ಮಾವನಿಗೆ ಸಂತಾನವಾಗಬೇಕು ಅಂತ ಹೇಳ್ತಾರೆ. ಆಯಿತು ತಥಾಸ್ತು ಅಂತ ಹೇಳ್ತಾರೆ. ಮತ್ತೆ ಸಾವಿತ್ರಿ ಹಿಂದೆಯೇ ಹೋಗ್ತಾ ಇರ್ತಾರೆ. ಯಮಧರ್ಮ, ಇದು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನೀನು ವಾಪಸ್ ಹೋಗಲೇಬೇಕು, ನಿಮ್ಮ ಗಂಡನ ಪ್ರಾಣ ನಾನು ಕೊಡೋದಿಲ್ಲ, ಕೊನೆಯ ಒಂದು ವರ ಕೊಡ್ತೀನಿ, ಅದು ತೊಗೊಂಡು ಹೋಗಿ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಸಾವಿತ್ರಿ ಬುದ್ಧಿ ಓಡಿಸ್ತಾರೆ. ವೃಶ್ಚಿಕ ರಾಶಿ ಪ್ರಭಾವ ಅಲ್ಲಿ ಬೀಳುತ್ತೆ. ಹೇಗೆ ಅಂತ ಹೇಳಿದ್ರೆ, ನನಗೆ ನನ್ನ ಗಂಡನಿಂದ ಸಂತಾನವಾಗಬೇಕು ಅಂತ ಕೇಳ್ತಾರೆ. ತಥಾಸ್ತು ಅಂತ ಯಮಧರ್ಮ ಹೇಳ್ಬಿಡ್ತಾರೆ. ಅಲ್ಲಿಗೆ ಯಮಧರ್ಮರಾಜರು ಸಿಕ್ಕಾಕೊಂಡ್ರು. ಆವಾಗ ಗಂಡನ ಪ್ರಾಣ ಕೊಳ್ಳೇಬೇಕಾಯಿತು. ಹಾಗಾಗಿ ಸಾವಿತ್ರಿ ಗಂಡನ ಉಳಿಸ್ಕೊಳ್ತಾರೆ. ಇದು ವೆರಿ ಇಂಪಾರ್ಟೆಂಟು ವೀಕ್ಷಕರೇ. ಯಾಕಂದರೆ ಜೀವನದಲ್ಲಿ ನಮಗೆ ಏನೇ ಪ್ರಾಬ್ಲಮ್ ಏನೇ ಬಂದ್ರೂ ಅದನ್ನು ಬುದ್ಧಿವಂತಿಕೆಯಿಂದ ನಾವು ಹೆಂಗೆ ಕಮ್ಔಟ್ ಆಗ್ತೀವಿ, ಅದು ಇಂಪಾರ್ಟೆಂಟು. ಆಮೇಲೆ ನಾರ್ಮಲಾಗಿ ಈ ಜ್ಯೇಷ್ಠ ಹುಣ್ಣಿಮೆ ದಿವಸ ನಾವು ವಿಷ್ಣು ದೇವರಿಗೆ, ಶಿವನಿಗೆ, ಚಂದ್ರನಿಗೆ ನಾವು ನಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇಂಪಾರ್ಟೆಂಟಾಗಿ ಬೇಸಿಗೆ ಕಾಲದಲ್ಲಿ ಈ ಪೂರ್ಣಿಮೆ ಆಗ್ತಾ ಇರೋದ್ರಿಂದ ದಾಹ ಅಂತ ಬಂದವರಿಗೆ ನಾವು ಜಲದಾನ, ಪಾನಕದಾನ, ಮಜ್ಜಿಗೆ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. 1000 ಗೋದಾನ ಮಾಡಿದಷ್ಟು ಫಲ ಬರುತ್ತೆ ಅಂತ ಹೇಳಿದ್ದಾರೆ. ಮತ್ತು ನಾವು ದಾನ ಅಂತ ಹೇಳ್ತಾ ಬರೀ ದುಡ್ಡು ಕೊಡೋದಲ್ಲ, ಹಸಿವು ಅಂತ ಬಂದವ್ರಿಗೆ ನಾವು ಅನ್ನ ಹಾಕಬೇಕು, ದಾಹ ಅಂತ ಬಂದವ್ರಿಗೆ ನೀರು ಕೊಡಬೇಕಾಗುತ್ತೆ. ಆಮೇಲೆ ಯಾರಾದರೂ ತುಂಬ ಸಂಕಟದಲ್ಲಿದ್ದಾಗ ನಾವು ನಾರ್ಮಲಾಗಿ ನಮಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಬೇಕು. ಇಲ್ಲಿ ಇಂಪಾರ್ಟೆಂಟಾಗಿ ಏನು ಇನ್ವಾಲ್ವ್ ಆಗುತ್ತೆ ಅಂತ ಹೇಳಿದ್ರೆ, ರಾಶಿ ವೃಶ್ಚಿಕ ರಾಶಿ ಚಂದ್ರ ನೀಚನಾಗಿದ್ರೂ ಅವರು
ಬುದ್ಧಿವಂತಿಕೆಯಿಂದ ಹೆಂಗೆ ಪ್ರಾಬ್ಲಮಿಂದ ಕಮ್ಔಟ್ ಆಗ್ತಾರೆ, ಅದೇ ವೆರಿ ಇಂಪಾರ್ಟೆಂಟು. ಮತ್ತು ನಮ್ಮ ಪುರಾಣಗಳಲ್ಲಿ ಈ ಥರ ಎಷ್ಟೋ ವಿಷಯಗಳು ಇರುತ್ತೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಸೈಂಟಿಫಿಕ್ ಆಗಿ ಥಿಂಕ್ ಮಾಡಬೇಕು, ಅನಲೈಸ್ ಮಾಡಬೇಕು. ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಮಕ್ಕಳಿಗೂ ತೋರಿಸಿ, ನಿಮ್ಮ ಪರಿಚಯಸ್ಥರಿಗೆ ಕಳಿಸ್ಕೊಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನಿಮಗೆ ಯಾವ ಥರ ಈ ವಿಷಯಗಳು ಬೇಕು ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಅದ್ರ ಬಗ್ಗೆ ನಾನು ಆದಷ್ಟು ನನ್ನಲ್ಲಿರೋ ಒಂದು ಜ್ಞಾನ ಏನಿದೆಯೋ, ದೇವರು ನನಗೇನು ಕೊಟ್ಟಿದ್ದಾನೋ ಅದನ್ನು ಉಪಯೋಗಿಸಿ ಅದನ್ನು ನಿಮ್ಮ ಮುಂದೆ ತರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಮಸ್ಕಾರ. ಈ ವಿಡಿಯೋನ ಎಲ್ಲೇ ನಾನು ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.